ಬೆಂಗಳೂರಿಗೆ ಮೆಟ್ರೋ ಗುಡ್ ನ್ಯೂಸ್ ಕೊಡ್ತಾ ಇದೆ. ಆಗಸ್ಟ್ನಲ್ಲಿ ಹಳದಿ ಮೆಟ್ರೋ ಸಂಚಾರ ಫಿಕ್ಸ್ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇನ್ನೊಂದು ತಿಂಗಳಲ್ಲಿ ಹಳದಿ ಮಾರ್ಗಕ್ಕೆ ಆಗಸ್ಟ್ 15ರ ಒಳಗೆ ಚಾಲನೆ ಸಿಗಲಿಕ್ಕಿದೆ. ಸ್ವಲ್ಪ ತಿಂಗಳ ಹಿಂದೆನೇ ಆ ಟೆಸ್ಟ್ ಟ್ರಯಲ್ನೆಲ್ಲ ಮಾಡ್ಕೊಂಡಿದ್ರು. BMRCL MD ಮಹೇಶ್ವರ್ ರಾವ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಹಳದಿ ಲೈನ್ಗೆ 3 ರೈಲುಗಳು ಈಗಾಗಲೇ ಬಂದಿದೆ. ಮೊದಲು ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ಸಂಚಾರವನ್ನು ಮಾಡ್ತೀವಿ ನಾವು ಅಂತ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ನೇರಳೆ ಮತ್ತು ಹಸಿರು ಮಾರ್ಗದ ಸೇವೆ ಪ್ರಯಾಣಿಕರಿಗೆ ಲಭ್ಯ ಇದೆ. ಹಳದಿ ಮಾರ್ಗ ಕೂಡ ಆಡ್ ಆನ್ ಆಗೋದ್ರಿಂದ IT ಸೆಕ್ಟರ್ಗೆ ತುಂಬ ದೊಡ್ಡ ಉಪಯೋಗ ಕೂಡ ಆಗತ್ತೆ. ತುಂಬ ಜನ ಇಲ್ಲಿ ಬಹಳ ವರ್ಷಗಳಿಂದ ಕಾಯ್ತಾ ಇದ್ದಂತಹ ಯೆಲ್ಲೋ ಲೈನ್ನ ಲೋಕಾರ್ಪಣೆಗೆ ಈಗ ದಿನಗಣನೆ ಶುರುವಾಗಿದೆ ಅನ್ನೋದ್ರ ಮಾಹಿತಿ. ಆಲ್ಮೋಸ್ಟ್ ಒಂದು 6 to 7 ಮಂತ್ಸಿಂದ ವಿಪರೀತವಾಗಿ ಇದಕ್ಕೆ ಬೇಕಾಗಿರುವಂತಹ ಆ ಬೋಗಿಗಳದ್ದು ಬಿಡಿ ಭಾಗ ಇರ್ಬೋದು, ಅಥವಾ ಟ್ರಯಲ್ ಟೆಸ್ಟ್ ಇರ್ಬೋದು, ಫೈನಲ್ ಟೆಸ್ಟ್ ಇರ್ಬೋದು, ಎಲ್ಲ ಮಾಡ್ತಾನೆ ಇದ್ರು. ಸೇಫ್ಟಿ ಹಜಾರ್ಡ್ಸ್ ಎಲ್ಲ ಚೆಕ್ ಮಾಡಿದ ಮೇಲೆ ಈಗ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಆಗಸ್ಟ್ 15ರೊಳಗೆ ಅಂತ ಡೆಡ್ ಲೈನ್ ಅನ್ನು ಕೊಡ್ತಿದ್ದಾರೆ. ಅದರ ಆಧಾರದ ಮೇಲೆ ಅವರು ಸೇಫ್ಟಿ ಅಸೆಸ್ಮೆಂಟ್ ರಿಪೋರ್ಟ್ ಖಂಡಿತ ಒಂದು ಈ ವಾರದೊಳಗೆ ನೆಕ್ಸ್ಟ್ ವೀಕ್ ಒಳಗೆ ಖಂಡಿತ ಬರುತ್ತೆ ಅಂತ ಹೇಳಿ ನಮಗೆ ಹೇಳಿದ್ದಾರೆ. ಸೊ ಅದರ ಸೇಫ್ಟಿ ಅಸೆಸ್ಮೆಂಟ್ ರಿಪೋರ್ಟ್ ಜೊತೆಗೆ ನಾವು ಇನ್ಸ್ಪೆಕ್ಷನ್ಗೆ ಕೇಳ್ತೀವಿ. ಟೋಟಲ್ ಎಷ್ಟು ನಿಲ್ದಾಣಗಳು ಸರ್, ಮತ್ತು ನಿಲುಗಡೆಗೆ ಎಷ್ಟು ನಿಲ್ದಾಣ? 17 ಕಿಲೋಮೀಟರ್ 17 ಕಿಲೋಮೀಟರ್ ಈ ಒಂದು ಮೆಟ್ರೋದಲ್ಲಿ ಕನಿಷ್ಠ ಅಂತೂ 15 ನಿಲ್ದಾಣಗಳಿದೆ. ಸೊ ಅದನ್ನು 17 ನಿಲ್ದಾಣ ಇದೆಯಲ್ಲ, ಇನ್ಕ್ಲೂಡಿಂಗ್ 17 ಅಲ್ಲ 17 ನಮ್ಮ ಇದು ಸ್ಟೇಷನ್ಸ್ ಇವೆ. ಸೊ ಅದು ಈಗ ಅದೇ ಯೋಚನೆ ಮಾಡ್ತೇವೆ. ಸರ್ಕಾರಕ್ಕೆ ಮುಂದೆ ನಾವೀಗ ಹೋಗ್ತೇವೆ, ಅದು ಕಡಿಮೆ ಸ್ಟೇಷನ್ ಜೊತೆಗೆ ಚಾಲೂ ಮಾಡಬೇಕಾ ಅಥವಾ ಎಲ್ಲ ಸ್ಟೇಷನ್ ಚಾಲೂ ಮಾಡಬೇಕಂತ ಹೇಳಿ ನಾವೀಗಾಗಲೇ ನಮ್ಮ ಮಾನ್ಯ ಸಚಿವರ ಹತ್ರ ಕೇಳಿಕೊಂಡು ಅದನ್ನು ತೀರ್ಮಾನ ಮಾಡ್ತೀವಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್. ಹಳದಿ ಮಾರ್ಗ ಲೋಕಾರ್ಪಣೆ ಆಗೋದ್ರಿಂದ ಅಂದಾಜು ಎಷ್ಟು ಲಕ್ಷದ ಜನರಿಗೆ ಇದರ ಉಪಯೋಗ ಆಗುತ್ತೆ? ಆಮೇಲೆ ಎಲ್ಲಿಂದ ಎಲ್ಲಿಗೆ ಇದರ ಕನೆಕ್ಟಿವಿಟಿ, ಯಾವ ವರ್ಗಕ್ಕೆ ಹೆಚ್ಚಾಗಿ ಇದರ ಲಾಭ ಆಗುತ್ತೆ ಅಂತ ಮಾಹಿತಿ ಕೊಡೋದಾದ್ರೆ? ಮಮತಾ, ಇದು RV ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಕೂಡ ಇದು ಸಂಚಾರ ಆಗುತ್ತೆ. ಈ ಒಂದು ಮಾರ್ಗದಲ್ಲಿ ಸುಮಾರು 17 ನಿಲ್ದಾಣಗಳು ಬರುತ್ತೆ. 17 ನಿಲ್ದಾಣಗಳಿಗೂ ಕೂಡ ಏನೋ ಸ್ಟಾಪನ್ನು ಕೊಡಬೇಕಾ ಅನ್ನುವಂಥದ್ದು ಕೂಡ ಇನ್ನೂ ಅಧಿಕೃತವಾಗಿ ಮಾಹಿತಿ ಇಲ್ಲ. ಅಂದರೆ ಚರ್ಚೆ ನಡೀತಾ ಇದೆ ಎಲ್ಲೆಲ್ಲಿ ಸ್ಟಾಪ್ ಪಾಯಿಂಟ್ಗಳನ್ನು ಮಾಡಬೇಕು ಅಂತೇಳಿ. ಅದರ ಜೊತೆಗೆ ಸದ್ಯಕ್ಕೆ ಈಗ 3 ಟ್ರೈನ್ಗಳು ಬಂದಿದ್ದಾವೆ. ಆ 3ಅನ್ನು ಕೂಡ ಈಗ ಓಡಿಸೋದಕ್ಕೆ ಈಗ ನಿರ್ಧಾರವನ್ನು ಮಾಡಲಾಗಿದೆ. ಈಗಾಗಲೇ ಸಿಗ್ನಲಿಂಗ್ ಟೆಸ್ಟ್ ಕೂಡ ಆಗಿದೆ. ಅದರ ಜೊತೆಗೆ ಸೇಫ್ಟಿ ಟೆಸ್ಟ್ ಕೂಡ 1 ಬಾರಿ ಆಗಿದೆ. ಈಗ ಅದರ ರಿಪೋರ್ಟ್ಗಾಗಿ ಈಗ BMRCL ಕಾಯ್ತಾ ಇದೆ. ಈಗ ಸುರಕ್ಷತಾ ಸರ್ಟಿಫಿಕೇಟ್ ಏನಾದರೂ BMRCL ಕೈಗೆ ಬಂತು ಅಂದರೆ ಮೆಟ್ರೋವನ್ನು ಸಂಚಾರ ಮಾಡೋದಕ್ಕೆ ಯೋಗ್ಯತೆ ಇದೆ ಅನ್ನುವಂತಹ ರಿಪೋರ್ಟ್ ಬಂದರೆ ಮತ್ತೆ ಅದನ್ನು ಓಡಿಸುವಂಥ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಈಗಾಗಲೇ ಸೇಫ್ಟಿ ಸರ್ಟಿಫಿಕೇಟ್ಗಾಗಿ ಈಗ BMRCLನ ಅಧಿಕಾರಿಗಳು ಕೂಡ ಕಾಯ್ತಾ ಇದ್ದಾರೆ. ಈಗಾಗಲೇ ಸಿಗ್ನಲಿಂಗ್ ಟೆಸ್ಟ್ದು ಕ್ಲಿಯರೆನ್ಸ್ ಆಗಿದೆ. ಸೊ ಪ್ರಮುಖವಾಗಿ ಇದು ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಆ ಭಾಗಕ್ಕೆ ಬೊಮ್ಮಸಂದ್ರ ಭಾಗಕ್ಕೆ ಹೋಗುವಂಥ ಲಕ್ಷಾಂತರ ಪ್ರಯಾಣಿಕರಿಗೆ ಇದು ನೆರವಾಗ್ಬೋದು, ಅನುಕೂಲ ಆಗ್ಬೋದು. ಜೊತೆಗೆ ಸುಮಾರು IT ಹಬ್ಬುಗಳಿಗೆ ಅಥವಾ ಟೆಕ್ಕಿಗಳಿಗೂ ಕೂಡ ಇದು ಸುಮಾರು ಅನುಕೂಲ ಆಗಲಿಕ್ಕಿದೆ. ಸೊ ಈಗಾಗಲೇ ತಾಂತ್ರಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕ್ಲಿಯರೆನ್ಸ್ಗಳು ಕೂಡ ಆಗಿದ್ದಾವೆ. ಜೊತೆಗೆ ಬೋಗಿಗಳದ್ದು ಮತ್ತು ಡಿಸ್ಟೆನ್ಸ್ದು ಅದೆಲ್ಲವನ್ನು ಕೂಡ ಈಗ ಕ್ಲಿಯರೆನ್ಸನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ದರ ನಿಗದಿಗೂ ಕೂಡ ಈಗ ನಿರ್ಧಾರವನ್ನು ಮಾಡಲಾಗಿದೆ. ಆಲ್ರೆಡಿ ಫೈನಲೈಸ್ಡ್ ಕೂಡ ಆಗಿದೆ. ಸೊ ಆದರೆ ಅಧಿಕೃತವಾಗಿ ಯಾವ ಸ್ಟೇಷನ್ಗೆ ಎಷ್ಟೆಷ್ಟು ದರ ಅನ್ನುವಂಥದ್ದು ಅಧಿಕೃತವಾಗಿ ಹೇಳಬೇಕಾಗಿದೆ ಅಷ್ಟೇ. ಅದಕ್ಕಿಂತ ಮುಂಚಿತವಾಗಿ ಈಗ ದರ ಕಮಿಟಿ ಏನಿದೆ ಆ ದರ ಕಮಿಟಿಯಲ್ಲಿ ಪ್ರಸ್ತಾಪ ಆಗಿದೆ, ದರವನ್ನು ಕೂಡ ನಿಗದಿ ಮಾಡಲಾಗಿದೆ. ಇದೆಲ್ಲವೂ ಕೂಡ ಈಗ ಒಂದು ಹಂತಕ್ಕೆ ಎಲ್ಲವೂ ಕೂಡ ಮುಗ್ದಿದೆ. ಈಗ ಸೇಫ್ಟಿ ಸರ್ಟಿಫಿಕೇಟ್ ನಮ್ಮ ಕೈಗೆ ಯಾವಾಗ ಬರುತ್ತೆ ಅದರ ಮೇಲೆ ಮುಂದಿನ ಅಂದರೆ ಆಗಸ್ಟ್ 15ರ ಒಳಗಡೆ ಈ ಸರ್ಟಿಫಿಕೇಟ್ ಬರಬಹುದು. ಆ ವೇಳೆಗೆ ಇದನ್ನು ಮತ್ತೆ ಪುನರ್ ಆರಂಭ ಅಂದರೆ ಲೋಕಾರ್ಪಣೆ ಮಾಡಬಹುದು ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ BMRCLನ MD. ಸೊ ಹೀಗಾಗಿ ಈಗ ಆ ಭಾಗದಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್. ಆದರೆ BMRCLನಿಂದ ಅಧಿಕೃತವಾಗಿ ಇಂತಹದ್ದೇ ಡೇಟಿಗೆ ಲೋಕಾರ್ಪಣೆಗೊಳ್ಳಲಿದೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟಪಡಿಸಬೇಕಾಗಿದೆ. ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರಕಾಶ್.